ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಕ್ರಿಶ್ಗೆ ಸ್ಕೂಲ್ ಡ್ರೆಸ್ ಹಾಕಿ ರೆಡಿ ಮಾಡ್ತಿರುವಾಗ ಏನೋ ಕ್ರಿಶ್ ಶರ್ಟ್ ಒಂಥರ ಇದೆ, ಸರಿಯಾಗಿ ಹೊಲ್ದಿಲ್ಲ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಂಕಲ್ ನಿಮಗೆ ಬಟನ್ನೇ ಹಾಕಕ್ಕೆ ಬಂದಿಲ್ಲ ಅಂತ ಕ್ರಿಶ್ ಹೇಳಿದಾಗ, ಯಾವಾಗಲೂ ನನಗೆ ನಾನೇ ಹಾಕೋದಿದೆ ಕಣೋ, ಇವಾಗ ಎದುರಿಗಿರೋರ್ಗೆ ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಸೂರ್ಯ ಹೇಳ್ತಾ ಬಟನ್ ಹಾಕ್ತಿರೋವಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಕ್ರಿಶ್ಗೆ ತಿಂಡಿ ರೆಡಿ ಇದೆ ಅಂತ ಮೀನಾ ಹೇಳಿದಾಗ, ಅವ್ನು ರೆಡಿ ಆಗ್ತಿದ್ದಾನೆ, ಬಾಚಣಿಗೆ ಎಲ್ಲಿದೆ ಅಂತ ಸೂರ್ಯ ಕೇಳ್ತಾನೆ. ಅಲ್ಲೇ ಇದೆಯಲ್ಲ ಅಂತ ಮೀನಾ ತೆಗೆದುಕೊಟ್ಟಾಗ ಅದನ್ನೆಲ್ಲ ರೋಹಿಣಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವ್ರು ಬಂದು, ಏನಪ್ಪ ಸ್ಕೂಲ್ಗೆ ರೆಡಿನಾ, ಹೋಗೋಣವಾ ಅಂತ ಕೇಳಿದಾಗ, ಅಪ್ಪ ನಾನು ಚಿಕ್ಕವನಾಗಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲಕ್ಕಿ ರೆಡಿ ಮಾಡ್ತಿದ್ರಪ್ಪ, ನನಗೆ ತಿಂಡಿ ತಿನ್ನಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ಸ್ಕೂಲ್ಗೆ ತನಕ ಅವರೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಿದ್ರು, ನನಗೋಸ್ಕರ ಇದ್ದಿದ್ದು ಅಂದರೆ ಲಕ್ಕಿನೇನಪ್ಪ, ನನಗೀಗಲೂ ಅದೇ ನೆನಪಾಗ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಅಲ್ಲಿಗೆ ಶ್ರುತಿ ರವಿ ಇಬ್ರು ಕೂಡ ಬಂದು, ಕ್ರಿಶ್ ಬಾಯಿ ಇಲ್ಲಿ ಚಾಕ್ಲೇಟ್ ತಗೋ ಅಂತ ಶ್ರುತಿ ಕೊಡ್ತಾಳೆ. ನಂತರ ನೆನ್ನೆ ರಾತ್ರಿನೇ ತೊಗೊಂಡು ಬಂದೆ ಕ್ರಿಶ್, ಆದರೆ ನೀನು ಮಲಗ್ಬಿಟ್ಟಿದ್ದೆ, ಅದಕ್ಕೆ ನಿನಗೆ ಕೊಡೋದಕ್ಕಾಗಲಿಲ್ಲ ಅಂತ ಶ್ರುತಿ ಹೇಳಿದಾಗ, ಕ್ರಿಶ್ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಏನು ಅಂತ ರವಿ ಕೇಳ್ತಾನೆ. ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಟ್ಟೆ ಅಂಕಲ್ ಅಂತ ಕ್ರಿಶ್ ಹೇಳಿದಾಗ, ಮೀನಾ ನನಗೂ ಟೈಮ್ ಆಗ್ತಿದೆ, ಅಪ್ಪ ನೀನು ಸ್ಕೂಲ್ಗೆ ತಾನೇ ಹೋಗೋದು, ಬನ್ನಿ ನಿಮ್ಮಿಬ್ಬರನ್ನ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸೂರ್ಯ ಹೇಳಿ, ಏನೋ ಕ್ರಿಶ್ ಬ್ಯಾಗ್ ಇಷ್ಟೊಂದು ವೆಯ್ಟ್ ಇದೆ ಅಂತ ಸೂರ್ಯ ಕೇಳ್ತಾನೆ. ಎಲ್ಲ ನನ್ನ ಬುಕ್ಸೇ ಅಂಕಲ್ ಅಂತ ಕ್ರಿಶ್ ಹೇಳಿದಾಗ, ಇಷ್ಟೊಂದು ತೂಕ ಇರೋ ಬ್ಯಾಗು ಹೊರಬೇಕು ಅಂತಂದ್ರೆ ನೀನು ಇನ್ನೂ ಚೆನ್ನಾಗಿ ತಿನ್ಬೇಕು ಕಣೋ ಅಂತ ಸೂರ್ಯ ಹೇಳಿ, ಸರಿ ಎಲ್ರಿಗೂ ಬಾಯ್ ಹೇಳ್ಬಿಟ್ ಬಾ, ನಾವು ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ಆಗ ಕ್ರಿಶ್ ಮೀನಾ ಶ್ರುತಿ ರವಿಗೆಲ್ಲ ಬಾಯ್ ಅಂತ ಹೇಳಿ, ತಾತ ನಿಮಗೂ ಕೂಡ ಬಾಯ್ ಅಂತ ಹೇಳಿದಾಗ, ನಾನು ನಿನ್ನ ಜೊತೆನೇ ಬರ್ತಿದ್ದೀನಲ್ಲೋ ನಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಂತರ ರೋಹಿಣಿ ಮನೋಜ್ಗೆ ಆಂಟಿ ಅಂಕಲ್ ಬಾಯ್ ಅಂತ ಕ್ರಿಶ್ ಹೇಳಿದಾಗ, ಹ್ಞೂ ಸರಿ ಅಂತ ಮನೋಜ್ ತಲೆ ಅಲ್ಲಾಡಿಸ್ತಾನೆ. ನಂತರ ಕ್ರಿಶ್ ಶಾಂತಿ ಹತ್ರ ಬಂದು ಅಜ್ಜಿ ಬಾಯ್ ಅಂತ ಹೇಳಿದಾಗ, ಶಾಂತಿ ಏನು ಮಾತಾಡದೆ ಮುಖ ಊದಿಸ್ಕೊಂಡು ಕೂತಿರ್ಬೇಕಾದ್ರೆ, ಏನ್ ಅಜ್ಜಿ ಬಾಯ್ ಅಂತ ಹೇಳೋದಕ್ಕೆ ಬರಲ್ವಾ ಅಂತ ಹೇಳಿ, ತಾತ ಇವ್ರು ಯಾಕೆ ಬಾಯ್ ಅಂತಾನೆ ಹೇಳ್ತಿಲ್ಲ ಅಂತ ಕ್ರಿಶ್ ಕೇಳ್ತಾನೆ. ಅವಳಿಗೆ ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲಪ್ಪ, ಅದಕ್ಕೆ ನೀನು ಹೇಳಿದ್ದೇನು ಅವಳಿಗೆ ಅರ್ಥ ಆಗಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಏನು ನನಗೆ ಇಂಗ್ಲೀಷ್ ಗೊತ್ತಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಇಂಗ್ಲೀಷ್ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಿದೆ ಅಷ್ಟೇ ಕಣೆ, ಅದು ತಪ್ಪ, ಅವನು ಗೊತ್ತಿರೋ ಇಂಗ್ಲೀಷು ನಿನ್ಗೆ ಅರ್ಥ ಆಗ್ಬೇಕಲ್ವಾ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಕ್ರಿಶ್ ಅವ್ರು ನಿನಗೆ ಬಾಯ್ ಅಂತ ಹೇಳಲ್ಲ ಕಣೋ, ಬಾ ಹೊರಡೋಣ ಅಂತ ಸೂರ್ಯ ಹೇಳ್ತಾನೆ. ನಂತರ ಅಂಕಲ್ ನಾನಿನ್ನು ಶೂನೇ ಹಾಕೊಂಡಿಲ್ಲ ಅಂತ ಕ್ರಿಶ್ ಹೇಳಿದಾಗ, ಮೀನಾ ಶೂ ಎಲ್ಲೇ ಅಂತ ಸೂರ್ಯ ಕೇಳ್ತಾನೆ. ಅಲ್ಲೇ ಇದೆ ನೋಡ್ರಿ ಅಂತ ಮೀನಾ ಹೇಳ್ತಿರೋವಾಗ ರೋಹಿಣಿ ಕ್ರಿಶ್ ಹೋಗೋದನ್ನೇ ನೋಡ್ತಾ ಅಳ್ತಿರ್ತಾಳೆ. ಆಗ ಮನೋಜ ಬಂದು, ಬಾ ಒಳಗಡೆ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿ ರೋಹಿಣಿನ ಒಳಗಡೆ ಕರ್ಕೊಂಡು ಹೋಗಿ, ನೋಡಿದ್ಯಾ ರೋಹಿಣಿ, ಈ ಹುಡುಗನ ಅಜ್ಜಿ ಹಾಸ್ಪಿಟಲ್ ಸೇರ್ಕೊಂಡು ಅವನನ್ನ ನೈಸಾಗಿ ಇಲ್ಲಿಗೆ ತಳ್ಬಿಟ್ಟಿದ್ದಾರೆ, ಅಮ್ಮನಿಗೆ ನಿನ್ ಮೇಲೆ ಇರೋ ಕೋಪ ಹೋಗ್ಬೇಕು ಅಂತಂದ್ರೆ ಆ ಹುಡುಗನ ನೀನೇ ತಗೊಂಡೋಗಿ ಎಲ್ಲಾದ್ರೂ ತಳ್ಬಿಟ್ ಬಾ ಅಂತ ಮನೋಜ ಹೇಳಿದ ತಕ್ಷಣನೇ ರೋಹಿಣಿ ಶಾಕ್ ಆಗಿ ಮನೋಜನೇ ನೋಡ್ತಿರ್ತಾಳೆ. ಏನ್ ಹಾಗೆ ನೋಡ್ತಿದ್ಯಾ, ಆ ಹುಡುಗನ ಯಾರು ಎತ್ತಿದಾರೋ ಏನೋ, ಯಾರು ಗೊತ್ತು, ಆದ್ರೆ ಈ ಸೂರ್ಯ ಮೀನಾ ಅವನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಮನೋಜ ಹೇಳ್ತಿರುವಾಗ, ಈಗ ಯಾಕೆ ಮನೋಜ್ ಅದಲ್ಲ, ಅತ್ತೆ ಕೋಪ ಹೋಗ್ಬೇಕು ಅಂತಂದ್ರೆ ಆ ಡ್ಯಾನ್ಸ್ ಸ್ಕೂಲ್ ಸಮಸ್ಯೆ ಇದೆಯಲ್ಲ ಅದೆಲ್ಲ ಮುಗಿಬೇಕು, ಆ ಹುಡುಗಿ ಮನೆಗೆ ಹೋಗಿ ಮಾತಾಡೋಣವಾ ಅಂತ ರೋಹಿಣಿ ಕೇಳ್ತಾಳೆ. ನಾನು ಹೇಗೆ ಹೋಗೋಕ್ಕಾಗುತ್ತೆ ಅಂತ ಮನೋಜ ಹೇಳಿದಾಗ, ಕಸ್ತೂರಿ ಆಂಟಿ ಹತ್ರ ಮಾತಾಡಿ ನೋಡ್ತೀನಿ, ನಾವೇ ಈ ವಿಷಯನ ಬಗೆಹರಿಸೋಣ, ಅವಾಗ ಅತ್ತೆ ಕೋಪ ಹೋಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಶೂ ಎಲ್ಲ ಹಾಕಿ ಮುಗೀತಾ ಅಂತ ಸೂರ್ಯ ಕೇಳಿದಾಗ, ಎಲ್ಲ ಮುಗೀತು ಅಂತ ಮೀನಾ ಹೇಳ್ತಾಳೆ. ಸರಿ ಕ್ರಿಶ್ ಬಾಯ್ ಅಂತ ಹೇಳ್ಬಿಟ್ಟು ಬಾರೋ ಹೊರಡೋಣ ಅಂತ ಸೂರ್ಯ ಹೋಗ್ತಾನೆ. ನಂತರ ಅಮ್ಮ ಬರ್ತೀನಮ್ಮ ಅಂತ ಮನೋಜ ಹೇಳಿ ರೋಹಿಣಿ ಮನೋಜ್ ಕೂಡ ಹೊರಗಡೆ ಹೋಗ್ತಾರೆ. ಆಗ ಅಲ್ಲಿ ಕಸ್ತೂರಿ ಮತ್ತೆ ವಿಶಾಲಾಕ್ಷಿ ಇಬ್ರು ಕೂಡ ಮನೆಗೆ ಬರ್ತಾರೆ. ವಿಶಾಲಾಕ್ಷಿ ಶಾಂತಿ ಹತ್ರ ಬಂದು, ಮಾಸ್ಟರ್ ಹೇಗಿದ್ದೀರಾ ಅಂತ ಕೇಳಿದಾಗ, ಇಬ್ರು ಕೂತ್ಕೊ ಬನ್ನಿ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ನೀನ್ ಫೋನಲ್ಲಿ ಹೇಳಿದ್ ಕೇಳಿ ನಾನೇ ನಡ್ಗೋದೆ ಕಣೆ, ಆ ರತಿ ಮನೆಯವರೆಲ್ಲ ಬಂದು ನಿನ್ ಮೇಲೆ ಯಾಕೆ ಕೂಗಾಡಿದ್ರು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅದೆಲ್ಲ ನನ್ ಗ್ರಾಚಾರ ಕಣೆ ಅಂತ ಶಾಂತಿ ಹೇಳ್ತಿರ್ತಾಳೆ. ನೀವ್ ಯಾರ ತಂಟೆಗೂ ಹೋಗಲ್ವಲ್ಲ ಮಾಸ್ಟರ್, ಆದ್ರೂ ನಿಮ್ಮ ಹತ್ರಕ್ಕೆ ಬಂದು ಕೂಗಾಡ್ತಿದಾರಲ್ಲ, ಕಸ್ತೂರಿ ನನ್ಗೆಲ್ಲ ಹೇಳಿದ್ರು ಅಂತ ವಿಶಾಲಾಕ್ಷಿ ಹೇಳಿ, ಮಾಸ್ಟರ್ ಇನ್ಮೇಲೆ ನೀವು ತುಂಬಾ ಜಾಗೃತಿಯಾಗಿರ್ಬೇಕು ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಯಾಕೆ ನಾನೇನ್ ಮಾಡಿದ್ದೀನಿ ಅಂತ ಶಾಂತಿ ಕೇಳ್ತಾಳೆ. ಆ ಹುಡುಗಿ ಮನೆಯವರು ಹೇಗೆ ಅನ್ನೋದನ್ನ ನಾನು ವಿಚಾರಿಸಿದೆ, ಅವರೆಲ್ಲ ರೌಡಿ ಕುಟುಂಬದವರಂತೆ, ಅವರೆಲ್ಲ ನಿಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರಲ್ವಾ, ಅದಕ್ಕೆ ಹೇಳಿದೆ ಅಂತ ವಿಶಾಲಾಕ್ಷಿ ಹೇಳಿದಾಗ, ನನಗದೇ ಅರ್ಥ ಆಗ್ತಿಲ್ಲ ವಿಶಾಲಾಕ್ಷಿ, ಅಲ್ಲ ನನ್ನ ಮೇಲೆ ಯಾಕೆ ಅವ್ರು ಕೋಪ ಮಾಡ್ಕೋಬೇಕು, ನಾನೇನು ಹುಡುಗಿ ಕೇಳಿದ್ನ ತಪ್ಪು ಮಾಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ವಿಶಾಲಾಕ್ಷಿ, ನಿಮ್ಮ ಸ್ಕೂಲಲ್ಲೇ ಅಲ್ವಾ ಮಾಸ್ಟರ್ ಇದೆಲ್ಲ ನಡೆದಿರೋದು, ಅವ್ರಿಗಿರೋ ಕೋಪದಲ್ಲಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಅಲ್ಲಿಗೆ ಮೀನಾ ಶ್ರುತಿ ರವಿ ಮೂವರು ಬರ್ತಾರೆ. ಬನ್ನಿ ಆಂಟಿ ನಿಮ್ಗೆ ಕಾಫಿ ತೊಗೊಂಡು ಬರಲ್ಲ ಅಂತ ಮೀನಾ ಕೇಳಿದಾಗ, ಏನು ಬೇಡಮ್ಮ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ಇವರೇನ ಮಾಸ್ಟರ್ ನಿಮ್ಮ ಕೊನೆ ಮಗ ಸೊಸೆ ಅಂತ ಕೇಳಿ, ಏನಮ್ಮ ನೀನೇ ತಾನೇ ನಮ್ಮ ಮನೆಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದಿದ್ದು, ಡಬ್ಬಿಂಗ್ ಬೇರೆ ಮಾಡ್ತೀಯಲ್ವಾ ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಬಿಡು ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಗ ಕಸ್ತೂರಿ ಅವರು, ಹೇ ಶಾಂತಿ ನನ್ನ ಹೆಸರು ಏನಾದ್ರು ಹೇಳ್ಬಿಟ್ಯಾ ಹೆಂಗೆ ಅವ್ರ ಹತ್ರ ಅಂತ ಕೇಳಿದಾಗ, ಯಾಕೆ ಅಂತ ಶಾಂತಿ ಕೇಳ್ತಾಳೆ. ನೀನ್ ಡ್ಯಾನ್ಸ್ ಸ್ಕೂಲ್ ನಡೆಸ್ತಿರೋದು ನಮ್ಮನೇಲೆ ತಾನೇ, ಆಮೇಲೆ ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ರೆ ನಾನೇನೇ ಮಾಡೋಕ್ಕಾಗುತ್ತೆ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಆಗ ವಿಶಾಲಾಕ್ಷಿ, ಅವ್ರ ಕೋಪ ಇರೋದು ಮಾಸ್ಟರ್ ಮೇಲೆ ಮಾತ್ರ, ಮಾಸ್ಟರ್ ಮನೆನೇ ಹುಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಮಾಸ್ಟರ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ, ಮಾಸ್ಟರ್ ನಾನು ಹೇಳ್ತೀನಿ ಕೇಳಿ, ಈ ಸಮಸ್ಯೆ ಎಲ್ಲ ಮುಗಿಯೋವರೆಗೂ ನೀವು ನಮ್ಮನೇಲೆ ಬಂದಿದ್ಬಿಡಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆಗ ಅತ್ತೆ ಏನ್ ಕೊಲೆ ಮಾಡಿರೋ ಆರೋಪಿನ ಅವ್ರು ಯಾಕೆ ನಿಮ್ಮನೇಲಿ ಬಂದು ಮುಚ್ಚಿಟ್ಕೋಬೇಕು ಅಂತ ಶ್ರುತಿ ಕೇಳಿದಾಗ, ಅಲ್ಲ ರೀ ನಿಮ್ಮನೆಗೆ ಯಾಕ್ರಿ ನಮ್ಮಮ್ಮ ಬಂದಿರಬೇಕು, ಅವ್ರಿಗೇನು ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ರವಿ ಕೇಳ್ತಾನೆ. ಆಗ ವಿಶಾಲಾಕ್ಷಿ, ಅದಕ್ಕಲ್ಲಪ್ಪ ತಮ್ಮ, ನಮ್ಮ ಮನೇಲಿ ಇದ್ರೆ ಯಾವ ತೊಂದರೆನೂ ಇಲ್ಲ, ಅಲ್ಲಿ ಯಾರೂ ಬರಲ್ಲ, ನಮ್ಮ ಮನೇಲಿ ಕಾಯೋದಕ್ಕೆ ಅಂತಾನೆ ತುಂಬಾ ಜನ ಹುಡುಗರಿದ್ದಾರೆ, ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಮೀನಾ,
ಯಾರು ಬಂದ್ರೆ ಏನೀಗ, ಅವ್ರೆಲ್ರು ಬಂದ್ಬಿಟ್ರೆ ನಾವೇನ್ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀವಾ? ಯಾಕೆ ನಮ್ಮ ಅತ್ತೆನ ಹೀಗೆಲ್ಲ ಹೆದರ್ಸ್ತಿದ್ದೀರಾ ನೀವು? ನಾವೆಲ್ಲರೂ ಇರ್ಬೇಕಾದ್ರೆ ನಮ್ಮ ಅತ್ತೆನ ಯಾರು ಬಂದು ಏನು ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ನಮ್ಮ ಅತ್ತೆನ ಭಯ ಪಡಿಸ್ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಕಸ್ತೂರಿ, ಅದು ಸರಿನೇ ಮೀನಾ, ನಿಮ್ಮ ಮನೇಲಿ ಏನು ಕಡಿಮೆ ಜನ ಇದ್ದೀರಾ? 3 ಜನ ಗಂಡು ಮಕ್ಕಳು, 3 ಜನ ಸೊಸೆಂದ್ರು. ಇಷ್ಟೊಂದು ಜನ ಇರ್ಬೇಕಾದ್ರೆ ಬೇರೆ ಕಡೆ ಯಾಕೆ ಹೋಗ್ಬೇಕು ಹೇಳು? ಅದ್ರಲ್ಲೂ ಸೂರ್ಯನ ಬಗ್ಗೆ ಹೇಳೋದೇ ಬೇಡ. ಅವ್ನು ಇರ್ಬೇಕಾದ್ರೆ ಯಾರಾದ್ರೂ ಪ್ರಾಬ್ಲಮ್ ಕೊಡೋದಕ್ಕಾಗುತ್ತಾ? ಸೂರ್ಯ ಇರೋದ್ರಿಂದ ಶಾಂತಿಗೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಮಾಸ್ಟರ್ ನಿಮ್ಮನ್ನ ಹೆದರ್ಸ್ಬೇಕು ಅಂತ ಈ ರೀತಿ ಎಲ್ಲ ನಾನು ಹೇಳ್ತಿಲ್ಲ, ನಿಮ್ಮ ಮೇಲಿರೋ ಪ್ರೀತಿಗೆ ಹೇಳಿದ್ದು ಅಷ್ಟೇನೆ. ಆದ್ರೆ ನಿಮ್ಮ ಸೊಸೆ ಮೀನಾ ನಿಮ್ಗೆ ಏನಾದ್ರೂ ಪರವಾಗಿಲ್ಲ ಅನ್ನೋ ಹೋಗಿ ಮಾತಾಡ್ತಿದ್ದಾಳಲ್ಲ, ಅವಳಿಗೆ ನಿಮ್ಮ ಮೇಲೆ ಅದೆಂತ ಕೋಪ ಇದೆಯೋ ಏನೋ, ನಿಮ್ಗೆ ಏನಾದ್ರೂ ಆದ್ರೆ ಪರವಾಗಿಲ್ಲ ಅಂತ ಅನ್ಕೋಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಆದ್ರೆ ನೀವು ಎಷ್ಟೊಂದು ಒಳ್ಳೆಯವರು ಮಾಸ್ಟರ್, ನಿಮ್ಮಂತವ್ರಿಗೆ ಇಂಥ ಸೊಸೆ ಸಿಕ್ಕಿದ್ದಾಳಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಗ ರವಿ ಕೋಪ ಮಾಡ್ಕೊಂಡು, ಏನು ಅದಕ್ಕೆ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಅವ್ರ ಮೇಲೆ ನಿಮಗೆ ಪರ್ಸನಲ್ ಕೋಪ ಅಂತ ಏನಾದರೂ ಇದ್ರೆ ಅದನ್ನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋ ಕೆಲಸ ಎಲ್ಲ ಇಟ್ಕೋಬೇಡಿ ಅಂತ ಹೇಳಿದಾಗ, ಅತ್ತೆಗೆ ಮೀನಾ ಅವ್ರಂತ ಸೊಸೆ ಸಿಕ್ಕಿರೋದು ಅತ್ತೆ ಲಕ್ಕು, ನಿಮ್ ಬಿಸ್ನೆಸ್ ಅಲ್ಲಿ ಮೀನಾ ಅವರು ಎದುರಾಳಿ ಅಂತ ಇಲ್ಲಿ ಬಂತು ಮೀನಾ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ವಿಶಾಲಾಕ್ಷಿ, ಅದು ಸರಿನೇ, ಇವಳಿಗೆ ಮನೇಲೆ ಇಷ್ಟೊಂದೆಲ್ಲ ಸಪೋರ್ಟ್ ಇರ್ಬೇಕಾದ್ರೆ ಕೆಲವೊಂದ್ಸರಿ ಮಾಸ್ಟರ್ ತಾನೇ ಏನ್ ಮಾಡೋದಕ್ಕಾಗುತ್ತೆ, ನಾನು ಯಾರ ಬಗ್ಗೆನೂ ಏನು ಮಾತಾಡೋದಕ್ಕೆ ಬಂದಿಲ್ಲ ಇಲ್ಲಿ, ಸರಿ ನಾನು ನೀನು ಹೊರಡ್ತೀನಿ ಅಂತ ವಿಶಾಲಾಕ್ಷಿ ಹೇಳಿ, ಮಾಸ್ಟರ್ ನೀವು ಸ್ವಲ್ಪ ಹುಷಾರಾಗಿರಿ, ಅಂತ ಜನಗಳು ಕೊಲ್ಲೋದಕ್ಕೂ ಹೆಸಲ್ಲ, ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ವ್ರತ ಮಾಡಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ನಾನು ಬರ್ತೀನಿ ಮಾಸ್ಟರ್, ಬರ್ತೀನಿ ಕಸ್ತೂರಿ ಅಂತ ಹೇಳಿ ವಿಶಾಲಾಕ್ಷಿ ಅಲ್ಲಿಂದ ಹೋಗ್ತಿರುವಾಗ ಮೀನನ್ನ ಗುರಾಯಿಸ್ಕೊಂಡೆ ಹೋಗ್ತಿರ್ತಾಳೆ. ನಂತರ ಕಸ್ತೂರಿ ಆಂಟಿ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಅಂತ ಮೀನಾ ಹೇಳಿದಾಗ, ಏನಕ್ಕಮ್ಮ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಮದನ್ ಹತ್ರ ಮಾತಾಡೋದಕ್ಕೆ ಮದನ್ ಮನೆಯವ್ರು ಬಿಡ್ತಿಲ್ಲ, ನಿಮ್ಮ ಹತ್ರ ಮದನ್ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಇರ್ಬೇಕಲ್ವಾ ಅಂತ ಮೀನಾ ಕೇಳಿದಾಗ, ಕ್ಲಾಸಿಗೆ ಸೇರ್ಸ್ಕೋಬೇಕಾದ್ರೆ ಎಲ್ಲರ ಹತ್ರನೂ ಅಡ್ರೆಸ್ ಫೋನ್ ನಂಬರ್ ಎಲ್ಲ ತಗೊಂಡಿದ್ನಮ್ಮ, ಇದ್ರಲ್ಲಿದೆ ಕೊಡ್ತೀನಿ ಬಾ ಅಂತ ಹೇಳಿ ಕಸ್ತೂರಿ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಶೀಲಾ ಬರ್ತಾಳೆ. ಶಾಂತಿ ಹೀಗೆ ಅವಮಾನ ಅನುಭವಿಸ್ತಾ ಕುಳಿತಿರೋದು ನೋಡಿ ನಗ್ತಾ ಬೀಗ್ರೆ ಅಂತ ಒಳಗಡೆ ಬರ್ತಾಳೆ. ಆಗ ಶಾಂತಿ, ಅಯ್ಯೋ ಇವಳು ಬೇರೆ ಬರ್ತಿದ್ದಾಳಲ್ಲ, ಏನಂತಾಳೋ ಏನೋ ಅಂತ ಅನ್ಕೋತಿರ್ತಾಳೆ. ಆಗ ಬಾ ಮಮ್ಮಿ ಅಂತ ಶ್ರುತಿ ಕರೆದಾಗ, ಹೇಗಿದೆಯಾ ಶ್ರುತಿ, ಚೆನ್ನಾಗಿದ್ದೀರಾಳಿ ಅಂದ್ರೆ ಅನ್ಕೊಂಡು ಶೀಲಾ ಒಳಗಡೆ ಬರ್ತಾಳೆ. ನಂತರ ಏನ್ ಬೀಗ್ರೆ ಈ ತರ ಎಲ್ಲ ಆಗ್ಬಿಟ್ಟಿದೆ, ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಹುಡುಗಿ ಸೇರಿ ತಪ್ಪು ಮಾಡಿ ಆ ಹುಡುಗಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳಂತೆ ಅಂತ ಕೇಳಿದಾಗ, ಅತ್ತೆ ನಿಮ್ಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ, ನಿನ್ನೆ ನಾನೇ ಮಮ್ಮಿ ಜೊತೆ ಮಾತಾಡುವಾಗ ಇದನ್ನೆಲ್ಲ ಹೇಳ್ದೆ ಅಂತ ಹೇಳ್ತಿರುವಾಗ, ನೀವು ಕುತ್ಕೊಳ್ಳಿ ಬೀಗ್ರೆ ಅಂತ ಶಾಂತಿ ಹೇಳ್ತಾಳೆ. ನಂತರ ಬೀಗ್ರೆ, ಆ ಹುಡುಗಿ ಮನೆಯವರೆಲ್ಲ ಬಂದು ಕೂಗಾಡಿದ್ರಂತೆ, ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ಲಾ ಅಂತ ಶೀಲಾ ಕೇಳ್ತಾಳೆ. ಅಮ್ಮ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅತ್ತೆನೇ ಅರೆಸ್ಟ್ ಮಾಡ್ತಾರೆ ಅಂತ ಶ್ರುತಿ ಹೇಳಿದಾಗ ಶಾಂತಿಗೆ ಶಾಕ್ ಆಗಿ, ಯಾಕಮ್ಮ ಶ್ರುತಿ ಹೀಗೆ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ ನಡೆಸೋ ಡ್ಯಾನ್ಸ್ ಸ್ಕೂಲಲ್ಲಿ ತಾನೇ ಈ ರೀತಿ ಎಲ್ಲ ನಡೆದಿರೋದು, ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಅಂತಂದ್ರೆ ಅತ್ತೆನೇ ವಿಚಾರಣೆ ಕರ್ಕೊಂಡು ಹೋಗ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ಏನಮ್ಮ ಶ್ರುತಿ ಏನೇನೋ ಹೇಳ್ತಿದ್ಯಾ ಅಂತ ಹೇಳಿ ರವಿ, ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೇನೋ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ ಹಾಗಲ್ಲ ಏನೂ ಇಲ್ಲಮ್ಮ, ನೀನೇನು ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ನಾವ್ಯಾಕೆ ಭಯ ಪಡಬೇಕು, ನೀನೇನು ಭಯ ಪಡ್ಬೇಡ ಸುಮ್ಮನೆ ಇರಮ್ಮ ಅಂತ ರವಿ ಹೇಳಿದಾಗ, ಬೀಗ್ರೆ ಸಾಧಾರಣವಾಗಿ ಇಂಥ ಕೇಸ್ಗಳೆಲ್ಲ ಆದಷ್ಟು ಬೇಗ ಮುಗಿಯಲ್ಲ, ಇದು ಮುಗಿಯೋವರೆಗೂ ನೀವು ಯಾಕೆ ನಮ್ಮ ಮನೇಲಿ ಬಂದಿರಬಾರ್ದು ಅಂತ ಶೀಲಾ ಕೇಳ್ತಾಳೆ. ಆಗ ರವಿ, ಅತ್ತೆ ನಮ್ಮಮ್ಮ ಎಲ್ಲೂ ಹೋಗೋದು ಬೇಕಾಗಿಲ್ಲ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಇದ್ದೀವಿ, ತಪ್ಪೇ ಮಾಡದೇ ಇರೋ ನಮ್ಮಮ್ಮ ಎಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ರವಿ ಕೇಳಿದಾಗ, ಏ ರವಿ, ಬೀಗ್ರೆ ಹೇಳ್ತಿರೋದು ನನ್ನ ಮೇಲೆ ಇರೋ ಪ್ರೀತಿಯಿಂದ ಕಣೋ ಅಂತ ಹೇಳಿ, ನೋಡಿ ಬೀಗ್ರೆ ನನ್ಗೆ ಯಾವ ಭಯನೂ ಇಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಶೀಲಾ, ಸರಿ ಬೀಗ್ರೆ ನಾನು ಇನ್ನು ಹೊರಡ್ತೀನಿ, ಏನಾದರೂ ಬೇಕು ಅಂತಂದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ, ಬರ್ತೀನಿ ಬೀಗ್ರೆ ಬರ್ತೀನಿ ಹೇಳಿ ಅಂದ್ರೆ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಶ್ರುತಿ, ನಾವು ಹೊರಡೋಣ ಬಾರೆ ಅಂತ ರವಿ ಹೇಳಿ ರವಿ ಶ್ರುತಿ ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಕಸ್ತೂರಿ ಅವರು ಬಂದು, ಶಾಂತಿ ನಾವಿಬ್ರು ಎಲ್ಗಾದ್ರೂ ಹೋಗೋಣ್ವೇನೆ, ನಾನು ಬರ್ತೀನಿ ನಿನ್ ಜೊತೆ ಅಂತ ಕೇಳಿದಾಗ, ಅದೆಲ್ಲ ಏನು ಬೇಡ ಕಸ್ತೂರಿ, ವಿಶಾಲಾಕ್ಷಿ ಹೇಳಿದಾಳಲ್ಲ ಅಮ್ಮನ ದೇವಸ್ಥಾನದಲ್ಲಿ ನೆಲದ ಮೇಲೆ ಊಟ ಮಾಡೋ ವ್ರತ ಇದೆ ಅಂತ, ಆ ವ್ರತ ಮಾಡೋಣ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಕಡೆ ಶೋರೂಮ್ ಅಲ್ಲಿ ಮನೋಜ ಟೆನ್ಷನ್ ಅಲ್ಲಿ ಓಡಾಡ್ತಿರೋವಾಗ ಅಲ್ಲಿಗೆ ರಾಣಿ ಬಂದು, ಏನಾಯ್ತಣ್ಣ ಅಂತ ಕೇಳ್ತಾಳೆ. ನಿಮ್ಗೇನ್ ಬೇರೆ ಕೆಲಸ ಇಲ್ವಾ, ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಮನೋಜ ಬೈತಿರುವಾಗ ಮನೋಜ್ ಅನ್ಕೊಂಡು ರೋಹಿಣಿ ಬರ್ತಾಳೆ. ಎಲ್ಗೆ ಹೋಗಿದೆ ರೋಹಿಣಿ ಅಂತ ಮನೋಜ ಕೇಳಿದಾಗ, ಒಬ್ರು ಕ್ಲೈಂಟ್ಸ್ ಜೊತೆ ಮಾತಾಡೋದಕ್ಕೆ ಹೋಗಿದೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು, ಸ್ಟಾಕ್ಸ್ ಎಲ್ಲ ಎಷ್ಟಿದೆ ಎಷ್ಟು ಬರ್ತಿದೆ ಅಂತ ಎಲ್ಲ ಚೆಕ್ ಮಾಡಿ ನೋಡು, ನಾನು ಬ್ಯಾಂಕ್ ಹೋಗಿ ದುಡ್ಡನ್ನೆಲ್ಲ ಡೆಪಾಸಿಟ್ ಮಾಡಿ ಬರ್ತೀನಿ ಅಂತ ಮನೋಜ ಹೇಳ್ತಿರುವಾಗ ಸರಿ ಅಂತ ಸ್ಟಾಕ್ ಚೆಕ್ ಮಾಡೋದಕ್ಕೆ ರೋಹಿಣಿ ಹೋಗ್ತಾಳೆ. ಆಗ ರಾಣಿ ಅಲ್ಲಿಗೆ ಬಂದು, ಅಕ್ಕ ಏನಕ್ಕ, ಅಣ್ಣನ್ಗೆ ನಾನು ಕೊಟ್ಟು ಲೇಹ ತಿನ್ನಿಸ್ಲಿಲ್ವಾ, ನೀವೇನಾದ್ರೂ ಕೊಟ್ಟಿದ್ರೆ ಅಣ್ಣ ಶೋರೂಮ್ಗೆ ಬರ್ತಿರ್ಲಿಲ್ಲ, ನಿಮ್ಮನ್ನು ಬರೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಇಲ್ಲ ರಾಣಿ, ನಾನು ಅದನ್ನ ಕೊಡೋದಕ್ಕೆ ಹೋಗ್ಲಿಲ್ಲ ಅಂತ ರೋಹಿಣಿ ಹೇಳಿದಾಗ, ಏನಾಯ್ತು ಅಕ್ಕ ಅಂತ ರಾಣಿ ಕೇಳ್ತಾಳೆ. ಮನೇಲಿ ಹೊಸ ಸಮಸ್ಯೆ ಬಂತು ಅದಕ್ಕೆ ಕೊಟ್ಟಿಲ್ಲ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಅಕ್ಕ ಲೇಹನ ಆವಾಗಲೇ ತಿನ್ಬೇಕಾಗಿತ್ತು, ಇಲ್ಲ ಅಂದ್ರೆ ಅದ್ರ ಪವರ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ, ಸರಿ ಪರವಾಗಿಲ್ಲ ಬಿಡಿ ಅಕ್ಕ, ಮತ್ತೆ ಇನ್ನೊಂದು ಫ್ರೆಶ್ ಆಗಿ ತಗೊಂಡ್ ಬಂದು ಕೊಡ್ತೀನಿ ಅಂತ ರಾಣಿ ಹೇಳ್ತಾಳೆ. ಆಗ ಮನೋಜ ಕೋಪ ಮಾಡ್ಕೊಂಡು, ಹೇ ರಾಜ ಏನೋ ಮಾಡ್ತಿದ್ಯಾ ನೀನು, ಇದನ್ನೆಲ್ಲ ನೆನ್ನೆನೇ ಡೆಲಿವರಿ ಕೊಡು ಅಂತ ಹೇಳಿದ್ನಲ್ಲ, ಕಸ್ಟಮರ್ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಕಣೋ, ಅದೇನು ಅಂತ ನೋಡು ಅಂತ ಮನೋಜ ರೇಗ್ತಿರ್ತಾನೆ. ಆಗ ರಾಣಿ, ಅಕ್ಕ ಅಣ್ಣ ಬಂದಾಗಿಂದ ಟೆನ್ಷನ್ ಎಲ್ಲ ಇದ್ದಾರೆ ಅಂತ ಕೇಳಿದಾಗ, ಮನೇಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಸಮಸ್ಯೆ ಏನಕ್ಕ ಅಂತ ರಾಣಿ ಕೇಳಿದಾಗ, ಮನೋಜ್ ಅವರಮ್ಮ ಡ್ಯಾನ್ಸ್ ಕ್ಲಾಸ್
ಕ್ಲಾಸ್ ನಡೆಸ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ ಅಕ್ಕ, ಅವ್ರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರ ಅಂತ ರಾಣಿ ಕೇಳಿದಾಗ, ಅದೆಲ್ಲ ಮನೇಲಿ ಚೆನ್ನಾಗೇ ಮಾಡ್ತಿರ್ತಾರೆ ನನ್ನ ಮುಂದೆ. ಅಲ್ಲಿ ಡ್ಯಾನ್ಸ್ಗೆ ಸೇರಿರೋ ಹುಡುಗ ಹುಡುಗಿ ಇಬ್ರು ಕೂಡ ಲವ್ ಮಾಡ್ತಿದ್ರು ಪರವಾಗಿರ್ಲಿಲ್ಲ. ಆದ್ರೆ ಹುಡುಗಿ ಇವಾಗ ಕನ್ಸೀವ್ ಆಗ್ಬಿಟ್ಟಿದ್ದಾಳೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಏನಕ್ಕ ಮದ್ವೆಗೆ ಮುಂಚೆ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ರಾಣಿ ಕೇಳ್ತಾಳೆ. ನಮ್ಮ ಮತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಈ ರೀತಿ ಎಲ್ಲ ಆಗಿರೋದ್ರಿಂದ ನಮ್ಮ ಮನೇಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಆ ಹುಡುಗಿ ಮನೆಯವ್ರು ಬಂದು ಮನೇಲಿ ತುಂಬಾನೇ ಗಲಾಟೆ ಮಾಡಿದ್ರು ಅಂತ ರೋಹಿಣಿ ಹೇಳ್ತಾಳೆ. ಆಗ ರಾಣಿ, ಅಕ್ಕ ಇಂಥ ಸಮಸ್ಯೆನೆಲ್ಲ ದುಡ್ಡು ಕೊಟ್ಟು ಸರಿ ಮಾಡ್ಬೇಕಕ್ಕ ಅಂತ ಹೇಳಿದಾಗ, ಏನ್ ಹೇಳ್ತಿದ್ಯಾ ರಾಣಿ ಅಂತ ರೋಹಿಣಿ ಕೇಳ್ತಾಳೆ. ಹೌದಕ್ಕ, ಇಂಥ ಪ್ರಾಬ್ಲಮ್ಗಳೆಲ್ಲ ಹೊರಗಡೆ ಗೊತ್ತೇ ಆಗ್ಬಾರ್ದು, ಗೊತ್ತಾದ್ರೆ ಮನೆತನದ ಹೆಸರು ಹಾಳಾಗ್ಬಿಡುತ್ತೆ ಅಕ್ಕ. ಅದರಿಂದಾನೇ ಹುಡುಗಿ ಮನೆಯವ್ರನ್ನ ಕರೆದು ಸ್ವಲ್ಪ ದುಡ್ಡು ಕೊಟ್ಟು ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅಂತ ರಾಣಿ ಹೇಳ್ತಾಳೆ. ಆಗ ರೋಹಿಣಿ ತಕ್ಷಣ ಮನೋಜನ ಹತ್ರ ಬಂದು, ಮನೋಜ್ ಅತ್ತೆಗಾಗಿರೋ ಸಮಸ್ಯೆಯಿಂದ ನಾವು ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಹೇಳಿದಾಗ, ನಾವೇನ್ ಮಾಡೋಕ್ಕಾಗುತ್ತೆ ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಏನ್ ಮನೋಜ್ ಹೀಗೆ ಕೇಳ್ತಿದ್ದೀರಾ, ಅವ್ರು ನಿಮ್ಮಮ್ಮ ತಾನೇ, ಇಂಥ ವಿಷಯದಲ್ಲಿ ನಾವೇ ತಾನೇ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ರೋಹಿಣಿ ಹೇಳಿದಾಗ, ಹಾಗಾದ್ರೆ ಹೆಲ್ಪ್ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಲ್ವಾ, ಕರೆಕ್ಟ್ ತಾನೆ ಅಂತ ಮನೋಜ ಕೇಳ್ತಾನೆ. ನಂತರ ಅತ್ತೆಗೆ ನನ್ನ ಮೇಲೆ ಕೋಪ ಇದೆಯಲ್ಲ ಮನೋಜ್, ಆ ಸಮಸ್ಯೆ ಏನಾದರೂ ಬಗೆಹರಿದ್ರೆ ನಮ್ಮ ಮೇಲಿರೋ ಕೋಪನೂ ಕಡಿಮೆ ಆಗೋಗ್ಬಿಡುತ್ತೆ ಅಂತ ರೋಹಿಣಿ ಹೇಳಿದಾಗ, ಹಾಗೇನಾದ್ರೂ ನಡೆದ್ರೆ ಒಳ್ಳೇದೇನೆ, ಆದ್ರೆ ಈ ಸಮಸ್ಯೆನ ನಾವ್ ಹೇಗೆ ಬಗೆಹರಿಸಕ್ಕಾಗತ್ತೆ ಅಂತ ಮನೋಜ ಕೇಳ್ತಾನೆ. ಆ ಹುಡುಗಿ ಮನೆಯವ್ರ ಹತ್ರ ಹೋಗಿ ನಾವು ಮಾತಾಡೋಣ ಮನೋಜ್ ಅಂತ ರೋಹಿಣಿ ಹೇಳಿದಾಗ, ನಾವೇನ್ ಮಾತಾಡಕ್ಕಾಗತ್ತೆ ರೋಹಿಣಿ, ನಮ್ಮ ಮನೆಗೆ ಬಂದು ಅವ್ರೆಷ್ಟೆಲ್ಲ ಮಾತಾಡಿದ್ರು ಅಂತ ನೀನೇ ನೋಡಿದ್ಯಲ್ಲ, ಅವ್ರ ಅಪ್ಪನ ಮಾತನ್ನೇ ಕೇಳ್ತಿರ್ಲಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಮನೋಜ್, ಅತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ತಾನೇ ಸಮಸ್ಯೆ ಆಗಿರೋದು, ಅದಕ್ಕೆ ಅಂತ ನಾವೇನಾದ್ರೂ ಕಾಂಪನ್ಸೇಷನ್ ಕೊಟ್ಬಿಡೋಣ ಅಂತ ರೋಹಿಣಿ ಹೇಳಿದಾಗ, ಏನ್ ಕೊಡೋದು ಅಂತ ಮನೋಜ ಕೇಳ್ತಾನೆ. ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಬಾಯಿನ ಮುಚ್ಚಿಸ್ಬಿಡೋಣ, ಅದಾದ ನಂತರ ಖಂಡಿತವಾಗ್ಲೂ ಅವ್ರು ಕಾಂಪ್ರಮೈಸ್ ಆಗ್ತಾರೆ ಅಂತ ನನ್ಗೆ ಅನಿಸ್ತಿದೆ ಅಂತ ರೋಹಿಣಿ ಹೇಳಿ, ಮನೋಜ್ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ದುಡ್ಡು ಮಾತ್ರನೇ ಸೊಲ್ಯೂಷನ್, ದುಡ್ಡನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡೋರೆ ನಾವು. ಈಗ ನೋಡಿ, ನನ್ನ ಶ್ರೀಮಂತರ ಮನೆ ಮಗಳು ಅಂತ ಗೊತ್ತಾದಾಗ ಮನೇಲಿ ನನ್ಗೆ ಎಷ್ಟೊಂದು ಮರ್ಯಾದೆ ಇತ್ತು, ಆದ್ರೆ ಎಲ್ರಿಗೂ ನನ್ನ ಶ್ರೀಮಂತರ ಮನೆ ಮಗಳಲ್ಲ ಅಂತ ಸತ್ಯ ಗೊತ್ತಾದ್ಮೇಲೆ ನಾನೀಗ ಮನೇಲಿ ಲೆಕ್ಕಕ್ಕೆ ಇಲ್ಲ, ನನಗೆ ಮರ್ಯಾದೆನೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ದುಡ್ಡು ಕೊಟ್ಟು ಸಮಸ್ಯೆನ ಬಗೆಹರಿಸೋಣ, ಅತ್ತೆಗೂ ನಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ನಾವು ಹೋಗಿ ಮಾತಾಡಿದ್ರೆ ಅವ್ರೇನು ಸುಮ್ಮನೆ ಇದ್ಬಿಡ್ತಾರೆ ಅಂತ ನೀನೇನಾದ್ರೂ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ, ಮನೋಜ್ ನಾವೇನು ಸುಮ್ಮನೆ ಹೋಗ್ತಿಲ್ವಲ್ಲ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದೀವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಹೇಳೋದನ್ನೇ ಸರಿ, ಆದ್ರೆ ದುಡ್ಡನ್ನ ಹೇಗೆ ರೆಡಿ ಮಾಡೋದು ಅಂತ ಮನೋಜ ಕೇಳಿದಾಗ, ಏನಾದ್ರೂ ಮಾಡಿ ರೆಡಿ ಮಾಡಿ ಮನೋಜ್, ಅತ್ತೆಗೆ ನನ್ನ ಮೇಲಿರೋ ಕೋಪ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ಮಾಡಲೇಬೇಕು. ಪ್ಲೀಸ್ ಮನೋಜ್, ನಾನು ನಿಮ್ಮ ಜೊತೆ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ, ಹೀಗೆ ಮಾಡಿದ್ರೆ ಅತ್ತೆಗೆ ನಮ್ಮ ಮೇಲಿರೋ ಕೋಪನೂ ಹೋಗುತ್ತೆ, ಟ್ರೈ ಮಾಡಿ ನೋಡೋಣ ಮನೋಜ್, ಹೇಗಾದ್ರೂ ಮಾಡಿ ಅಮೌಂಟ್ನ ರೆಡಿ ಮಾಡಿಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಆಗ, ಅಲ್ಲ ನಾವು ಬಿಸ್ನೆಸ್ ಮಾಡ್ತಿದೀವಲ್ಲ, ಬಿಸ್ನೆಸ್ ಮಾಡಿದ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಅವ್ರು ಕೊಟ್ಬಿಟ್ರೆ ಡೀಲರ್ಸ್ಗೆ ಏನ್ ಕೊಡೋದು ಅಂತ ಮನೋಜ ಕೇಳಿದಾಗ, ಮೊದಲು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಿಡೋಣ ಮನೋಜ್, ಅತ್ತೆಗೆ ನಮ್ಮ ಮೇಲಿರೋ ಕೋಪ ಹೋಗ್ಬಿಡುತ್ತೆ, ಆಮೇಲೆ ನಾನು ನೀವು ಸಂತೋಷವಾಗಿರ್ಬೋದು, ಆಗ ನಮ್ಮನ್ನ ಯಾರೋ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಪ್ಲೀಸ್ ಮನೋಜ್ ಏನಾದ್ರೂ ಒಂದು ಮಾಡಿ ಅವ್ರ ಜೊತೆ ಮಾತಾಡಿ ನೋಡೋಣ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಬಿಡು, ಅವ್ರ ಜೊತೆ ಮಾತಾಡೋಣ, ಆದ್ರೆ ದುಡ್ಡನ್ನ ಹೇಗೆ ರೆಡಿ ಮಾಡೋದು ಅಂತ ಮನೋಜ ಯೋಚನೆ ಮಾಡ್ತಿರೋವಾಗ, ಥ್ಯಾಂಕ್ಸ್ ಮನೋಜ್, ಹೇಗಾದ್ರೂ ಮಾಡಿ ರೆಡಿ ಮಾಡ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ಆ ಹುಡುಗಿ ಮನೆಯ ನಾವು ಹೇಗೆ ಕಂಡುಹಿಡಿಯೋದು ಅಂತ ಮನೋಜ ಕೇಳಿದಾಗ, ಕಸ್ತೂರಿ ಆಂಟಿಗೆ ಫೋನ್ ಮಾಡಿ ನಾನೇ ಎಲ್ಲ ತಿಳ್ಕೊತೀನಿ ಅಂತ ರೋಹಿಣಿ ಹೇಳಿ, ಅಡ್ರೆಸ್ ಫೋನ್ ನಂಬರ್ ಸಿಕ್ಕಿದ್ರೆ ಸಾಕಲ್ವಾ ಅಂತ ಕೇಳ್ತಾಳೆ. ಸರಿ, ಎಲ್ಲಾನು ತಿಳ್ಕೊಂಡಿರು, ಪಾಪ ಅಮ್ಮ ಯಾವಾಗ್ಲೂ ಭಯ ಪಡ್ತಿರ್ತಾರೆ, ಇದನ್ನ ನಾವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಮನೋಜ ಒಪ್ಕೋತಾನೆ. ಈ ಕಡೆ ಸೂರ್ಯ ಕಾರ್ ಗ್ಯಾರೇಜ್ ಅಲ್ಲಿ ಕೂತ್ಕೊಂಡು ಮನೆ ನಡೆದಿದ್ದ ಗಲಾಟೆ ಬಗ್ಗೆ ಹೇಳ್ತಾ, ಲೋ ಚೇತ, ಆ ಹುಡುಗ ಹಾಗಾದ್ರೆ ಹುಡುಗಿನ ಯಾಮರ್ಸಿರ್ಬೇಕು ಕಣೋ, ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ಅಂತ ಹೇಗೋ ಹೇಳ್ತಿದ್ದ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಚೇತನ್, ಹೇಗೋ ಸೂರ್ಯ ಅವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಬರುತ್ತೆ ಅಂತ ಕೇಳಿದಾಗ, ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಕಣೋ ಸಕ್ಕರೆ ಹತ್ರ, ಅವ್ರಿಬ್ಬರು ನಡ್ಕೋತಿರೋದು ಸರಿ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ನಿಮ್ಮಮ್ಮ ಎಲ್ಲ ನಿನ್ ಮಾತು ಕೇಳ್ತಾರೆ ಅಂತ ಚೇತನ್ ಕೇಳಿದಾಗ, ಅದಕ್ಕೆ ಅಲ್ವೇನೋ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು ಅಂತ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ. ಸೂರ್ಯ ಸಿಸ್ಟರ್ ಬಂದ್ರು ನೋಡೋ ಅಂತ ಸೂರ್ಯನ್ ಫ್ರೆಂಡ್ ಹೇಳಿದಾಗ, ಬಾ ಮೀನಾ, ಕಸ್ತೂರಿ ಆಂಟಿ ಹತ್ರ ಆ ಮದನ್ ನಂಬರ್ ತಗೊಂಡಿ ಅಂತ ಸೂರ್ಯ ಕೇಳ್ತಾನೆ. ಹ್ಞೂ ರೀ, ನಂಬರ್ ತಗೊಂಡೆ, ಹಾಗೆ ಅಡ್ರೆಸ್ ಕೂಡ ತಗೊಂಡೆ. ಸರಿ, ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ರಲ್ಲ, ಹೇಗೆ ಹೇಳಿ ಅಂತ ಮೀನಾ ಕೇಳಿದಾಗ, ನಾನು ಹೇಳಿದ ಹಾಗೆ ಮಾಡ್ಬೇಕು ನೀನು, ಮೊದಲು ಆ ಹುಡುಗನಿಗೆ ಫೋನ್ ಮಾಡಿ ನಾನು ಏನು ಹೇಳ್ಕೊಡ್ತೀನೋ ಅದನ್ನೇ ಹೇಳ್ತಾ ಹೋಗು ಅಂತ ಸೂರ್ಯ ಹೇಳ್ತಾನೆ. ಏನಂತ ಹೇಳಬೇಕು ರೀ ಅಂತ ಮೀನಾ ಕೇಳಿದಾಗ, ಸೂರ್ಯ ಡೀಟೇಲ್ ಆಗಿ ಎಲ್ಲಾನು ಹೇಳ್ಕೊಡ್ತಿರ್ತಾನೆ. ಸರಿ, ಇದಾದ್ಮೇಲೆ ಅಂತ ಮೀನಾ ಕೇಳಿದಾಗ, ಮೀನಾ, ನೀನು ಒಂಥರ ಟ್ಯೂಬ್ಲೈಟ್ ಇದ್ದಂಗೆ ಕಡೆ, ಇದಾದ್ಮೇಲೆ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ, ಮೊದಲು ಫೋನ್ ಮಾಡಿ ಕೇಳು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮದನ್ನ ಅವ್ರ ಮನೇಲಿ ರೂಮ್ ಮೇಲೆ ಕೂಡ ಹಾಕಿರ್ತಾರೆ. ಅಮ್ಮ ಪ್ಲೀಸ್ ಬ್ಯಾಗಲ್ ತೆಗಿಯಮ್ಮ ಅಂತ ಮದನ್ ಬೇಡ್ಕೊತಿರ್ತಾನೆ. ಅಷ್ಟರಲ್ಲಿ ಮೀನಾ ಫೋನ್ ಮಾಡ್ತಾಳೆ. ಹಲೋ, ಯಾರು ಅಂತ ಮದನ್ ಕೇಳಿದಾಗ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾನು ರತಿ ಫ್ರೆಂಡು ಸುಮತಿ ಅಂತ ಮೀನಾ ಹೇಳ್ತಾಳೆ. ಆಗ ಮದನ್, ಹೌದಾ, ರತಿ ಹೇಗಿದ್ದಾಳೆ ಅಂತ ಕೇಳಿದಾಗ, ಅಯ್ಯೋ ಇನ್ನು ಸ್ವಲ್ಪ ಹೊತ್ತುಗಳು ಇರ್ತಾಳೋ ಇಲ್ವೋ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಏನು ಹೇಳ್ತಿದ್ದೀರಾ ಅಂತ ಮದನ್ ಕೇಳಿದಾಗ, ಅವಳು ವಿಷ ತಗೊಬಿಟ್ಟಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ ರತಿಗೆ ಏನಾಯ್ತು, ಏನು ಹೇಳ್ತಿದ್ದೀರಾ ನೀವು ಅಂತ ಮದನ್ ಕೇಳಿದಾಗ, ರತಿ ನಿನ್ನ ಕೊನೆ ಬಾರಿ ನೋಡಬೇಕು ಅಂತ ನಿನ್ಗೋಸ್ಕರನೇ ಜೀವ ಹಿಡ್ಕೊಂಡು ಕಾಯ್ತಿದ್ದಾಳೆ, ಅವಳು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ಲು, ಆದ್ರೆ ನೀನು ನೋಡಿದ್ರೆ ಯಾಮರ್ಸ್ಬಿಟ್ಟಿಯಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ ನಾನೇನು ಅವಳನ್ನ ಯಾಮರ್ಸಿಲ್ಲ, ಇಲ್ಲಿ ಸಿಚುವೇಶನ್ ಸ್ವಲ್ಪನೂ ಸರಿ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಮದನ್ ಹೇಳಿದಾಗ, ಅದೆಲ್ಲ ನಿನಗೆ ಬಿಟ್ಟಿದ್ದು, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನೇನಾದ್ರೂ ಅವಳನ್ನ ನೋಡೋದಕ್ಕೆ ಬರಲಿಲ್ಲ ಅಂತಂದ್ರೆ ಇನ್ಯಾವತ್ತೂ ನೀನು ಅವಳನ್ನ ನೋಡೋದಕ್ಕೆ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ರತಿ ಇವಾಗ ಎಲ್ಲಿದ್ದಾಳೆ ಅಂತ ಮದನ್ ಕೇಳಿದಾಗ, ನಾನು ಲೊಕೇಶನ್ ಕಳಿಸ್ತೀನಿ, ನೀನಾದಷ್ಟು ಬೇಗ ಬಂದ್ಬಿಡು ಅಂತ ಮೀನಾ ಹೇಳ್ತಾಳೆ. ಸರಿ, ನಾನು ಈಗಲೇ ಬರ್ತೀನಿ, ಅವಳಿಗೇನು ಆಗದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ, ಅವಳಿಗೆ ಸ್ವಲ್ಪ ಫೋನ್ ಕೊಡಿ ಅಂತ ಮದನ್ ಕೇಳ್ತಿರುವಾಗ ಸೂರ್ಯ ಮೀನಾ ಹತ್ರ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡ್ಬಿಡ್ತಾನೆ. ಆಗ ಮದನ್ ಹಲೋ ಹಲೋ ಅಂತ ಹೊರಡೋದಕ್ಕೆ ರೆಡಿ ಆಗ್ತಿರುವಾಗ, ಯಾಕ್ರಿ ಫೋನ್ ಕಟ್ ಮಾಡಿದ್ರಿ, ಅವ್ನು
ಮಾತಾಡ್ತಾನೆ ಇದ್ನಲ್ಲ ಇನ್ನೂ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಇದಾದ್ಮೇಲೆ ನಾವು ಮಾತಾಡಬಾರ್ದು. ಅವನೇನಾದ್ರೂ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ನು ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಸೂರ್ಯ ಹೇಳಿದಾಗ, ಒಂದ್ ವೇಳೆ ಅವ್ನು ಬರ್ಲಿಲ್ಲ ಅಂದ್ರೆ ಅಂತ ಚೇತನ್ ಕೇಳ್ತಾನೆ. ಅವನೇನಾದ್ರೂ ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ನಾವೇ ಅವ್ರ ಮನೆಗೆ ಹೋಗೋಣ, ನೀನ್ ಅಡ್ರೆಸ್ ಕಳ್ಸು ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ರತಿ ಮನೆಯಲ್ಲಿ ರತಿ ಅಳ್ತಾ ಕೂತಿರ್ತಾಳೆ. ಆಗ ರತಿ ಅಮ್ಮ ಬಂದು, ಈಗ ಹತ್ರ ಏನೇ ಪ್ರಯೋಜನ, ಯಾವನ್ನೋ ನಂಬಿ ಯಾಮಾರ್ ಬಂದಿದ್ಯಲ್ಲ ಅಂತ ಕೇಳ್ತಿರೋವಾಗ ಅಲ್ಲಿಗೆ ರತಿ ತಂದೆ ಬಂದು, ಎಷ್ಟು ಒತ್ತಿ ಒತ್ತಿ ಬುದ್ಧಿ ಹೇಳಿದ್ರು ಕೂಡ ಅದನ್ನೇ ಮಾಡ್ಕೊಂಡು ಬಂದಿದ್ದಾಳೆ, ಈಗ ನಾವು ತಲೆ ಎತ್ಕೊಂಡು ಓಡಾಡೋದಕ್ಕೂ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಮಾವ, ನಮ್ಮನೆ ಮಗಳು ಏನ್ ಮಾಡೋದಕ್ಕೆ ಸಾಧ್ಯ, ಆ ಹುಡುಗ ಯಾಮರ್ಸ್ಬಿಟ್ಟಿದ್ದಾನೆ ಅಷ್ಟೇನೆ, ನಾನು ಹೇಳ್ತೀನಿ ಕೇಳಿ, ಆ ಹುಡುಗನ್ನ ಸುಮ್ಮನೆ ಬಿಡಬಾರ್ದು, ಅವ್ರ ಮನೆಗೆ ಹೋಗೋಣ ನಡೀರಿ ಅಂತ ಅಲ್ಲಿ ಇನ್ನೊಬ್ರು ಹೇಳ್ತಿರ್ತಾರೆ. ಆಗ ರತಿ, ಅಪ್ಪ ಮದನ್ ತುಂಬಾ ಒಳ್ಳೆಯವನಪ್ಪ, ಬಿಟ್ಬಿಡಪ್ಪ ಅವನ್ನ ಅಂತ ರತಿ ಕೇಳ್ಕೊತಿರುವಾಗ, ಮಾತಾಡದೆ ಸುಮ್ಮನೆ ಕೂತ್ಕೋ, ಅವ್ನು ಒಳ್ಳೆಯವನು ಅಂತ ಹೇಳ್ತಿದ್ಯಲ್ಲ, ಅವನೇನಾದ್ರೂ ಅಷ್ಟೊಂದು ಒಳ್ಳೆಯವನಾಗಿದ್ರೆ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಿದ್ದ, ಮನೇಲಿ ಯಾಕೆ ಬಸ್ ಇಟ್ಕೊಂಡಿದ್ದಾನೆ ಇವಾಗ ಅಂತ ರತಿ ತಂದೆ ಕೇಳ್ತಿರ್ತಾರೆ. ಆಗ ರತಿಯವ್ರಮ್ಮ, ನಾನು ಅದಕ್ಕೆ ಹೇಳಿದ್ದು ಇವಳನ್ನ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕಳ್ಸೋದು ಬೇಡ ಅಂತ, ಆ ಹೆಂಗಸು ಏನ್ ಹೇಳ್ಕೊಟ್ಲೋ ಏನೋ, ಇವಳು ಈ ರೀತಿ ಮಾಡ್ಕೊಂಡು ಬಂದಿದ್ದಾಳೆ, ಸರಿ ಬಿಡಿ ನಾವು ಅಲ್ಲಿ ಹೋಗಿ ಕೂಗಾಡ್ ಬಂದಿದ್ದೀವಲ್ಲ, ಅವ್ರೇನೋ ಟೈಮ್ ಬೇರೆ ಕೇಳಿದ್ದಾರೆ, ಏನ್ ಮಾಡ್ತಾರೆ ಅಂತ ನೋಡೋಣ, ನಾವು ಅನ್ಕೊಂಡ್ ಹಾಗೆ ಏನೂ ಆಗ್ಲಿಲ್ಲ ಅಂತಂದ್ರೆ ಆ ಹುಡುಗನ ಕೈಕಾಲು ಕಟ್ಟಿ ಆದ್ರೂ ಇಲ್ಲಿ ಗೆಳ್ಕೊಂಡು ಬರೋಣ ಅಂತ ಮಾತಾಡ್ತಿರ್ತಾರೆ. ಆಗ ಇನ್ನೊಬ್ರು ಬಂದು, ಇವಳು ಹೊಟ್ಟೆಲಿ ಮಗು ಬೇರೆ ಬೆಳೀತಿದೆ, ತುಂಬಾ ದಿನ ಕುತ್ಕೊಂಡ್ರೆ ಆಗೋದಿಲ್ಲ, ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮರ್ಯಾದೆನೇ ಹೋಗೋದಲ್ವಾ ಅಂತ ಹೇಳ್ತಿರ್ತಾರೆ. ಈ ಕಡೆ ರೋಹಿಣಿ ಮಾತು ಕೇಳ್ಕೊಂಡು ಮನೋಜ ರತಿ ಮನೆ ಹತ್ರ ಬರ್ತಾನೆ. ಒಳಗಡೆ ಹೋಗೋದಕ್ಕೂ ಮುಂಚೆ ರೋಹಿಣಿ, ನಾವು ಮಾತಾಡೋದು ಸರಿನಾ ಅಂತ ಮನೋಜ ಕೇಳ್ತಿರುವಾಗ, ಮನೋಜ್, ನಾವೇನಾದ್ರೂ ಈ ಸಮಸ್ಯೆನ ಬಗೆಹರಿಸಿದ್ರೆ ಅತ್ತೆ ಮನ್ಸಲ್ಲಿ ನಾವು ಯಾವಾಗ್ಲೂ ಶಾಶ್ವತವಾಗಿರ್ತೀವಿ, ಅದು ಅಲ್ಲದೆ ಅತ್ತಿನ ನಾವೇ ಕಾಪಾಡ್ಬೇಕು, ನೀವೇನು ಆಗದಿರೋ ಹಾಗೆ ನಾವು ಅನ್ಕೊಂಡ್ ಹಾಗೆ ಕರೆಕ್ಟ್ ಆಗಿ ಮಾತಾಡ್ಬಿಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜ, ಅಯ್ಯೋ ರೋಹಿಣಿ, ಇವ್ರು ಸಾಧಾರಣ ಮಿಡ್ಲ್ ಕ್ಲಾಸ್ ಜನಗಳು, ಇವ್ರ ಹತ್ರ ಹೇಗ್ ಮಾತಾಡೋದು ಅಂತ ನನಗೆ ಗೊತ್ತಿಲ್ವಾ, ನೀನ್ ಬಾ ನಾನ್ ನೋಡ್ಕೋತೀನಿ ಅಂತ ಹೇಳಿ ರೋಹಿಣಿನ ಮನೋಜ ಕರ್ಕೊಂಡು ಒಳಗಡೆ ಹೋಗ್ತಾನೆ. ನಂತರ ಮನೋಜ ಅವ್ರ ಮನೆ ಬಾಗ್ಲಿಗೆ ಹೋಗಿ ಬಾಗಿಲು ತೆಗಿತಿದ್ದಂಗೆನೆ, ಯಾರ್ರೀ ನೀವು ಅಂತ ಎಲ್ರು ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿ ಮನೋಜನ್ಗೆ ಕೈಕಾಲೆಲ್ಲ ನಡ್ಗೋದಕ್ಕೆ ಶುರುವಾಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಇರಿ ಅಂತ ಹೇಳಿ ಮನೋಜ ನಡ್ಗೋ ಧ್ವನಿಯಲ್ಲೇ ಹೇಳ್ತಿರ್ತಾನೆ. ಸರ್, ನಾವು ಅಂತ ರೋಹಿಣಿ ಹೇಳೋದಕ್ಕೆ ಹೋದಾಗ, ನೀವು ಡ್ಯಾನ್ಸ್ ಮಾಸ್ಟರ್ ಮನೆಯವ್ರು ತಾನೆ ಅಂತ ರತಿ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಆಗ ಮನೋಜ, ಎಸ್ ಐ ಆಮ್ ಹರ್ಸನ್ ಅಂಡ್ ಶಿ ಈಸ್ ಮೈ ವೈಫ್ ಅಂತ ಮನೋಜ ಹೇಳ್ತಿರುವಾಗ, ಏನ್ರಿ ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀರಾ, ನಿಮ್ಮ ಕನ್ನಡ ಸರಿಯಾಗಿ ಬರಲ್ವಾ ಅಂತ ರತಿ ಮನೆಯವ್ರು ಕೇಳ್ತಾರೆ. ಗೊತ್ತಿದೆ ಸರ್, ಒಳಗಡೆ ಬರ್ಬೋದು ಅಂತ ಮನೋಜ ಕೇಳಿದಾಗ, ಬನ್ನಿ ಅಂತ ಕರೀತಾರೆ. ನಂತರ ಅವ್ರು ಏನ್ ವಿಷಯ ಹೇಳು ಅಂತ ಕೇಳಿದಾಗ, ನಿಮ್ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಹೇಳೋದಕ್ಕೆ ಬಂದಿದ್ದೀನಿ ಸರ್ ಅಂತ ಮನೋಜ ಹೇಳ್ತಾನೆ. ಏನ್ ಸೊಲ್ಯೂಷನ್ ಅಂತ ರತಿ ಮನೆಯವ್ರು ಕೇಳಿದಾಗ, ಸರ್, ಏನೋ ನಿಮ್ಮ ಮಗಳು ತಪ್ಪು ಮಾಡ್ಬಿಟ್ಟಿದ್ದಾಳೆ, ಇಂಥ ಏಜಲ್ಲಿ ಇದೆಲ್ಲ ಸಹಜ, ನಾನ್ ಕೂಡ ಮೊದಲು ಅಂತ ಮನೋಜ ಹೇಳೋದಕ್ಕೆ ಹೋದಾಗ, ಮನೋಜ್, ಹಳೆ ಕತೆ ಎಲ್ಲ ಏನಕ್ಕೆ ಬಿಡಿ ಇವಾಗ ಅಂತ ರೋಹಿಣಿ ಹೇಳ್ತಾಳೆ. ನಂತರ, ಸರ್, ನಾನೀಗ ಹೇಳೋದಕ್ಕೆ ಹೇಳಿದ್ರೆ ನಿಮ್ ಸಮಸ್ಯೆ ಮುಗಿಯುತ್ತೆ, ನಿಮ್ ಮಗಳ ಜೀವನನೂ ಚೆನ್ನಾಗಿರುತ್ತೆ ಅಂತ ಮನೋಜ ಹೇಳಿದಾಗ, ಹೌದು ಸರ್, ನಾವು ಹೇಳೋ ಐಡಿಯಾನ ನೀವು ಕೇಳಿದ್ರೆ ನಿಮ್ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏನಪ್ಪಾ, ನೀನ್ ತಮ್ಮ ಹುಡುಗನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಐಡಿಯಾ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಏನಿದು ಅಂತ ರತಿಯವ್ರ ಅಮ್ಮ ಕೇಳ್ತಾರೆ. ಆಗ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ, ನೀನ್ ಹೇಳಮ್ಮ ಅಂತ ರೋಹಿಣಿ ಕೇಳ್ತಾರೆ ಅವರು. ಆಗ ನಾವು ಹೇಳೋದನ್ನ ಕೇಳಿದ್ಮೇಲೆ ನೀವೇ ತೀರ್ಮಾನ ತಗೋಬೇಕು ಅಂತ ರೋಹಿಣಿ ಹೇಳಿದಾಗ, ಮೊದಲು ನೀನ್ ಹೇಳಮ್ಮ, ನೀನ್ ಹೇಳಿದ್ ಕೇಳಿದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆಗ ರೋಹಿಣಿ ಮನೋಜ್ಗೆ ಹೇಳು ಅಂತ ಸನ್ನೆ ಮಾಡಿದಾಗ, ನೋಡಿ ಸರ್, ಇಬ್ರು ಸೇರಿ ತಪ್ಪು ಮಾಡಿದ್ದಾರೆ, ಆ ಹುಡುಗ ನಿಮ್ ಹುಡುಗಿನ ಯಾಮಾರಿಸಿ ಪ್ರೆಗ್ನೆಂಟ್ ಆಗೋ ಹಾಗೆ ಮಾಡಿದ್ದಾನೆ, ಈಗ ಅವ್ನ ಅದನ್ನ ಒಪ್ಕೋತಾ ಇಲ್ಲ, ಸೊ ಈಗ ನಾವ್ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ, ಅಬೋಷನ್ ಮಾಡಿಸ್ಬಿಡೋಣ ಅಂತ ಮನೋಜ ಹೇಳಿದ್ದೆ ತಡ ಅಲ್ಲಿರೋರೆಲ್ರಿಗೂ ಸಿಕ್ಕಾಪಟ್ಟೆ ಕೋಪ ಬಂದು ಮನೋಜನ ಕೋಪದಿಂದ ನೋಡ್ತಿರ್ತಾರೆ. ನಂತರ ಅಬೋಷನ್ ಮಾಡೋದಕ್ಕೆ ಏನ್ ಖರ್ಚಾಗುತ್ತೋ ಅದನ್ನೆಲ್ಲ ನಾವು ನೋಡ್ಕೋತೀವಿ, ನಮ್ಮಮ್ಮನ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದೆಲ್ಲ ಆಗಿರೋದ್ರಿಂದ ನಿಮ್ ಮಗಳಿಗಾಗಿರೋ ನಷ್ಟಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ, ಆ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಆಮೇಲೆ ಸುಳ್ಳು ಹೇಳಿ ಬೇರೆ ಯಾರಿಗಾದ್ರೂ ಮದುವೆ ಮಾಡಿದ್ರೆ ಆಯ್ತು ಅಂತ ಮನೋಜ ಹೇಳ್ತಿರುವಾಗ ತಕ್ಷಣ ರತಿ ತಂದೆ ಎದ್ ಬಂದು ಮನೆ ಬಾಗಿಲನ್ನ ಹಾಕೋತಾರೆ. ನಂತರ, ಏನಯ್ಯ ಹೇಳ್ದೆ, ನನ್ ಮಗಳು ಹೋಟೆಲ್ ಬೆಳಿತಿರೋ ಮಗುನ ತೆಗಿಸ್ಬೇಕಾ ಅಂತ ಹೇಳಿ ಮನೋಜನ್ ಕಪಾಳಕ್ಕೆ ಹೊಡೆದಾಗ ಮನೋಜ ಅಮ್ಮ ಅಂತ ಅನ್ಕೊಂಡು ಕೆಳಗಡೆ ಬೀಳ್ತಾನೆ. ಆಗ ರೋಹಿಣಿ ಅಡ್ಡ ಬಂದು ನಿಂತ್ಕೊಂಡು, ಏನ್ ನೀವು ಹೀಗೆಲ್ಲ ಹೊಡಿತಿದ್ದೀರಲ್ಲ ಅಂತ ಕೇಳಿದಾಗ, ಅವನ್ಗಷ್ಟೇ ಅಲ್ಲ ನಿನ್ಗೂ ಬೀಳುತ್ತೆ ಇವಾಗ, ಸುಮ್ಮನೆ ಇದ್ರೆ ಸರಿ ಅಂತ ರೋಹಿಣಿ ಮೇಲೆ ಗದರ್ತಾರೆ. ನಂತರ ಎಲ್ಲರೂ ಬಂದು ಮನೋಜನ ಎತ್ತಿ ನಿಲ್ಲಿಸಿದಾಗ, ಏನಕ್ಕೆ ನನ್ನ ಹೊಡಿತಿದ್ದೀರಾ, ನಿಮ್ಮೊಳದಕ್ಕೆ ಅಲ್ವಾ ನಾನು ಹೇಳಿದ್ದು ಅಂತ ಮನೋಜ ಕೇಳ್ತಾನೆ. ಆಗ, ಏನೋಲೆ ಕರುಳು ಬಳ್ಳಿನ ಬೇರೆ ಮಾಡೋದು ಒಳ್ಳೇದೇನೋ, ಇದನ್ನ ಹೇಳೋದಕ್ಕೆ ಗಂಡ ಹೆಂಡತಿ ಇಬ್ರು ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅವ್ನ ಮುಂದೆ ಮಾತೇ ಆಡ್ಬಾರ್ದು, ಹಾಗೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಆಗ, ಬೇರೆ ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು, ಇದೆಲ್ಲ ಏನ್ ಸುಮ್ಮನೆ ಅಂತ ಅನ್ಕೊಂಡಿದ್ದೀರಾ, ಇದರಲ್ಲಿ ನಿಮ್ ಹುಡುಗಿದ್ದು ತಪ್ಪಿದೆ ಅಂತ ಮನೋಜ ಹೇಳೋಷ್ಟರಲ್ಲಿ ಮನೋಜನ್ನ ಒಂದು ರೂಮ್ ಒಳಗಡೆ ತಳ್ಳಿ ಚೇರಲ್ಲಿ ಕಟ್ಟಾಕಿರೋ ಚೇರ್ನ ನೆಲದ ಮೇಲೆ ಮಲಗಿಸ್ಬಿಡ್ತಾರೆ. ಅಯ್ಯಯ್ಯೋ, ಏನ್ ಮಾಡ್ಬಿಟ್ಟಿದ್ದಾರೆ ಇವರು ಅಂತ ಮನೋಜ ಅನ್ಕೋತಿರುವಾಗ, ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್, ಏನೋ ಗೊತ್ತಿಲ್ಲದೆ ಆಗೋಯ್ತು ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಮ್ಮ, ನೀವಿಬ್ರು ಇಲ್ಲೇ ಬಿದ್ದಿರ್ಬೇಕು, ಒಂದ್ಸಾರಿ ಹೇಳಿದ್ಮೇಲೆ ಮುಗೀತು ಅಂತ ಅವರೆಲ್ಲ ಬಾಗ್ಲು ಹಾಕೊಂಡು ಹೋಗ್ತಿರುವಾಗ, ಸರ್ ಪ್ಲೀಸ್ ಸರ್ ಅಂತ ರೋಹಿಣಿ ಹೇಳ್ತಾ ಹಿಂದೆನೆ ಹೋಗ್ತಿರ್ತಾಳೆ. ಆಗ ರೋಹಿಣಿನ್ ಕೂಡ ಮನೋಜನ್ ಜೊತೆ ಕೂಡ ಹಾಕಿ ಅವರೆಲ್ಲರೂ ಹೊರಟೋದಾಗ, ರೋಹಿಣಿ ಆಗ್ತಿಲ್ಲ ರೋಹಿಣಿ, ಏನ್ ರೋಹಿಣಿ ಈಗ ಮಲಗಿಸ್ಬಿಟ್ಟಿದ್ದಾರೆ ಅಂತ ಮನೋಜ ಹೇಳ್ಕೊತಿರ್ತಾನೆ.
ಹೇಳ್ತಾನೆ. ಈ ಕಡೆ ಶಾಂತಿ ತನಗೆ ಬಂದಿರೋ ಸಮಸ್ಯೆಗೆ ನೆಲದ ಮೇಲೆ ಕೂತು ಊಟ ಮಾಡುವಂತ ವ್ರತ ಮಾಡ್ತಿರ್ತಾಳೆ. ಆಗ ಕಸ್ತೂರಿ ಅವ್ರು ಬಂದು, ಏನೇ ಶಾಂತಿ, ನಿನಗೆ ಬಂದಿರೋ ಸಮಸ್ಯೆಗೆ ನನ್ನನ್ನು ವ್ರತ ಮಾಡೋದು ಕರ್ಕೊಂಡು ಬಂದಿದ್ಯಲ್ಲ ಅಂತ ಕೇಳಿದಾಗ, ಪ್ರಾಬ್ಲಮ್ ಶುರುವಾಗಿದ್ದು ನಿನ್ ಮನೆಯಿಂದನೇ ತಾನೆ, ಅದಕ್ಕೆ ನೀನು ಮೊದಲು ತಿನ್ನು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕುಸುಮ ಅವ್ರು ಬಂದು ಪುರೋಹಿತರಿಗೆ ಹೂ ತೆಗೆದು ಕೊಡ್ತಿರೋವಾಗ, ಕುಸುಮಮ್ಮ ಇವ್ರು ನಿಮ್ ಬೀಗ್ರಲ್ವಾ ಅಂತ ಶಾಂತಿನ ತೋರಿಸಿ ಅರ್ಚಕರು ಕೇಳ್ತಾರೆ. ಹೌದು ಅರ್ಚಕರೇ, ಏನ್ ಕಷ್ಟನೋ ಏನೋ ವ್ರತ ಮಾಡ್ತಿದಾರಲ್ಲ ಅಂತ ಕುಸುಮ ಅವ್ರು ಕೇಳಿದಾಗ, ಮೀನಾ ಅಂತ ಒಳ್ಳೆ ಹುಡುಗಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಇವರು, ಒಳ್ಳೆಯವ್ರಿಗೆ ಕಷ್ಟ ಕೊಟ್ರೆ ಭಗವಂತ ಸುಮ್ಮನೆ ಬಿಡ್ತಾನಂತ ಅರ್ಚಕರು ಹೇಳ್ತಿರುವಾಗ, ಅದೆಲ್ಲ ಅವ್ರವ್ರ ಗುಣ ಸ್ವಾಮೀಜಿಗಳೇ, ಅದಕ್ಕೆ ಅಂತ ನಾವೇನ್ ಮಾಡಕ್ಕಾಗತ್ತೆ ಹೇಳಿ, ಅವ್ರು ಬಂದ್ರೆ ಚೆನ್ನಾಗಿ ಅರ್ಚನೆ ಮಾಡಿ ಕೊಟ್ಬಿಡಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಇದನ್ನೇ ನಿಮ್ ಒಳ್ಳೆ ಗುಣ ಅಂತ ಹೇಳೋದು, ಅವ್ರು ಬಂದ್ರೆ ನಾನು ಚೆನ್ನಾಗಿ ಪೂಜೆ ಮಾಡ್ಕೊಡ್ತೀನಿ ಅಂತ ಅರ್ಚಕರು ಹೇಳಿದಾಗ, ಸ್ವಾಮಿಗಳೇ ನಾನು ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಶಾಂತಿ ಹತ್ರ ಬರ್ತಿರೋವಾಗ, ಏ ಶಾಂತಿ ನಿಮ್ ಬೀಗ್ರು ಬರ್ತಿದಾರ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅಯ್ಯೋ ಬೀಗ್ರ ಅಂತ ಹೇಳಿ ಶಾಂತಿ ತಿರುಗಿ ನೋಡಿದಾಗ ಅಲ್ಲಿ ಕುಸುಮ ಅವ್ರು ಬಂದಿರ್ತಾರೆ. ಆಗ ಕಸ್ತೂರಿ ಅವರು ಕುಸುಮ ಅವ್ರನ್ನ ಹೇಗಿದ್ದೀರಾ ಅಂತ ಕೇಳಿದಾಗ, ಚೆನ್ನಾಗಿದ್ದೀನಿ ಅಂತ ಹೇಳಿ, ಏನಿದು ನೆಲದಲ್ಲಿ ಕೂತು ಊಟ ಮಾಡುವಂತ ವ್ರತ ಮಾಡ್ತಿದ್ದೀರಲ್ಲ, ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ ಅಂತ ಕುಸುಮ ಅವ್ರು ಕೇಳ್ತಾರೆ. ಆಗ ಶಾಂತಿ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದಾಗ, ಸುಮ್ಮನೆ ಯಾರು ಈ ತರ ವ್ರತ ಮಾಡಲ್ಲ, ತುಂಬಾ ಕಷ್ಟದವ್ರ ಮಾತ್ರ ಈ ತರ ವ್ರತ ಮಾಡೋದು, ಏನಕ್ಕೆ ಬೀಗ್ರೆ ಈ ತರ ವ್ರತ ಮಾಡ್ತಿದ್ದೀರಾ ಅಂತ ಕುಸುಮ ಅವ್ರು ಕೇಳ್ತಾರೆ. ಆಗ ಕಸ್ತೂರಿ ಅವರು ಅದೇನೂ ಇಲ್ಲ, ಶಾಂತಿ ನಡೆಸ್ತಿದ್ದಾಳಲ್ಲ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳೋದಕ್ಕೆ ಹೋದಾಗ, ಏ ಕಸ್ತೂರಿ ಯಾರು ಏನ್ ಕೇಳಿದ್ರು ಹೇಳ್ಬಿಡೋದೇನೆ, ಅವ್ರಿಗೆ ಅವಶ್ಯಕತೆ ಇಲ್ದಿರೋ ವಿಷಯದಲ್ಲಿ ಅವ್ರು ತಲೆ ಹಾಕ್ತಿದ್ದಾರೆ, ಹಾಗಂತ ನೀನು ಹೇಳ್ಬಿಡ್ತೀಯೇನೆ ಅಂತ ಶಾಂತಿ ಕೇಳ್ತಾಳೆ. ಆಗ ಕಸ್ತೂರಿ ಅವರು, ಅಲ್ಲ ಶಾಂತಿ ಏನಕ್ಕೆ ವ್ರತ ಮಾಡ್ತಿದ್ಯಾ ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳೋದಕ್ಕೆ ಹೋದೆ ಅಂತ ಹೇಳಿ, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ರತಿ ಮದನ್ ಅಂತ ಒಂದು ಹುಡುಗಿ ಇದ್ರು ಅಂತ ಮತ್ತೆ ಕಸ್ತೂರಿ ಅವ್ರು ಹೇಳೋದಕ್ಕಂತ ಹೋಗ್ತಾರೆ. ಏ ನಿಲ್ಸು ಅಂತ ಹೇಳ್ತಿಲ್ವೇನೆ ಕಸ್ತೂರಿ ಅಂತ ಶಾಂತಿ ಹೇಳಿ, ಇದನ್ನೆಲ್ಲ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಕುಸುಮ ಅವ್ರಿಗೆ ಶಾಂತಿ ಕೇಳ್ತಾಳೆ. ಹಾಗಲ್ಲ ಬೀಗ್ರೆ, ಮನೇಲಿ ಏನಾದ್ರು ಸಮಸ್ಯೆ ಇದ್ರೆ ಈ ತರ ವ್ರತ ಮಾಡೋದು, ನಿಮ್ ಮನೇಲಿ ಏನಿದೆ ಅಂತ ಸಮಸ್ಯೆ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇನೆ ಅಂತ ಕುಸುಮ ಅವ್ರು ಹೇಳಿದಾಗ, ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ನಿಮ್ಗೆ ಖುಷಿ ಆಗುತ್ತಲ್ವಾ ಅಂತ ಶಾಂತಿ ಕೇಳ್ತಾಳೆ. ಅಯ್ಯಯ್ಯೋ ನಿಮ್ ಮನೇಲಿ ಕಷ್ಟ ಅಂತ ಬಂದ್ರೆ ನಾವ್ ಹೇಗೆ ಸಂತೋಷ ಪಡಕ್ಕಾಗುತ್ತೆ ಬೀಗ್ರೆ ಅಂತ ಕುಸುಮ ಅವ್ರು ಕೇಳಿದಾಗ, ನೀವ್ ಯಾವ ಕೆಲ್ಸಕ್ಕೆ ಬಂದಿದ್ದೀರೋ ಆ ಕೆಲಸ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರಿ, 3 ಹೊತ್ತು ದೇವಸ್ಥಾನದಲ್ಲೇ ಇರ್ತಿರಲ್ಲ, ಇದೆಲ್ಲ ಅರ್ಥ ಆಗಲ್ವಾ ನಿಮ್ಗೆ, ಈಗ ಏನಕ್ಕೆ ನೀವು ಇಲ್ಲಿಗೆ ಬಂದಿರೋದು ಅಂತ ಶಾಂತಿ ಬೈತಾಳೆ. ದೇವ್ರಿಗೆ ಹೂ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಬೀಗ್ರೆ ಅಂತ ಕುಸುಮ ಅವ್ರು ಹೇಳಿದಾಗ, ಆ ಕೆಲಸ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ಬೇಕು, ಸುಮ್ಮನೆ ಬೇಡದೇ ಇರೋದೆಲ್ಲಾನು ಕೇಳ್ಕೊಂಡು ಬಂದ್ಬಿಟ್ರು ಅಂತ ಶಾಂತಿ ಹೇಳಿ ಊಟ ಮಾಡ್ತಿರ್ತಾಳೆ. ಆಗ ಶಾಂತಿ ಊಟ ಮಾಡ್ತಿರೋವಾಗ ಊಟದಲ್ಲಿ ಕಲ್ ಸಿಗುತ್ತೆ. ಹಾ ಅಯ್ಯೋ ಅಂತ ಶಾಂತಿ ಕುಗ್ದಾಗ, ಬೀಗ್ರೆ ಏನಾಯ್ತು ಅಂತ ಕುಸುಮ ಅವರು ಮತ್ತೆ ಬಂದು ಕೇಳ್ತಾರೆ. ಆಗ ಶಾಂತಿ ಮತ್ತೆ ಕೋಪ ಮಾಡ್ಕೊಂಡು, ಈಗ ನೀವು ಮತ್ತೆ ಏನಕ್ರಿ ಬಂದ್ರಿ, ನಾನು ಹೋಗು ಅಂತ ಹೇಳ್ತಿ ತಾನೆ, ನಾನು ಯಾವ್ದಾದ್ರು ಕಷ್ಟ ಅಂತ ಹೇಳಿದ ತಕ್ಷಣನೇ ಸಾಕು, ಮನ್ಸಲ್ಲೇ ತುಂಬಾನೇ ಖುಷಿ ಪಟ್ಕೊಂಡು ನಿಮ್ಮ ಮಗಳ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಜೋರಾಗಿ ನಗೋದಕ್ಕೋಸ್ಕರನೇ ಇಲ್ಲಿ ನಿಂತಿದ್ದೀರಾ ಅಲ್ವಾ ಅಂತ ಶಾಂತಿ ಕೇಳ್ತಿರ್ತಾಳೆ. ಹಾಗೆಲ್ಲ ಏನು ಇಲ್ಲ ಬೀಗ್ರೆ, ನಾನು ಯಾಕೆ ಹಾಗಲ್ಲ ಅನ್ಕೊಳ್ಳಿ ಅಂತ ಕುಸುಮ ಅವ್ರು ಕೇಳಿದಾಗ, ಅದೆಲ್ಲ ಏನು ಬೇಡ ಅಂತಂದ್ಮೇಲೆ ಇಲ್ಲಿ ಯಾಕೆ ನಿಂತಿದ್ದೀರಾ, ಮೊದಲು ಇಲ್ಲಿಂದ ಹೋಗಿ ಅಂತ ಶಾಂತಿ ಹೇಳ್ತಾಳೆ. ಆಗ ತಕ್ಷಣ ಕುಸುಮ ಅವರು ಅಲ್ಲಿಂದ ಹೋದಾಗ, ಏನೇ ಶಾಂತಿ ನೀನು, ಅವ್ರು ನಿಮ್ ಬೀಗ್ರಲ್ವೇನೆ, ಏನು ಎತ್ತ ಅಂತ ವಿಚಾರಿಸೋದಕ್ಕೆ ಅಂತ ಬಂದಿದ್ರು, ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟಿಯಲ್ಲ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅಯ್ಯೋ ಅವ್ರೇನ್ ವಿಚಾರಿಸೋದಕ್ಕೆ ಬಂದಿದ್ರು ಅಂತ ಅನ್ಕೊಂಡಿದ್ಯಾ, ನನ್ನ ನೋಡಿ ಖುಷಿ ಪಟ್ಟು ನಗೋದಕ್ಕೆ ಅಂತ ಬಂದಿರೋದು, ಈಗ ಅಮ್ಮೀನ ಜೊತೆ ಫೋನಲ್ಲಿ ಮಾತಾಡಿ ನನ್ನ ಎಲ್ಲಾ ವಿಷಯನೂ ತಿಳ್ಕೊತಾರೆ, ಎಲ್ಲ ರತಿ ಮದನಿಂದಾನೇ ಆಗಿದ್ದು, ನಾನು ತಲೆ ಎತ್ಕೊಂಡು ಓಡಾಡದೆ ಇರೋ ಹಾಗೆ ಮಾಡ್ಬಿಟ್ರು ಅಂತ ಬೈಕೋತಾ, ಆ ರತಿ ಮದನ್ನ ಕ್ಲಾಸಲ್ಲಿ ಸೇರಿಸಿದಕ್ಕೆ ನನ್ಗೆ ಇದೆಲ್ಲ ಆಗ್ಬೇಕಾಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಕಸ್ತೂರಿ ಅವರು, ಏನೇ ಶಾಂತಿ ಊಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದ್ದೇನೆ ಅಂತ ಕೇಳಿದಾಗ, ಇಲ್ಲ ಕಣೆ, ಆ ಪೌಡರ್ ಮನೇಲಿ ಅಡುಗೆ ಮಾಡ್ತಾಳಲ್ಲ ಅದ್ರಲ್ಲಿ ಉಪ್ಪು ಖಾರ ಏನೂ ಇರೋದಿಲ್ಲ, ಅದು ಹೀಗೆ ಇರುತ್ತೆ, ನೀನು ಸ್ವಲ್ಪ ಊಟ ಮಾಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಕಸ್ತೂರಿ, ಅಯ್ಯೋ ನನಗ್ ಬೇಡಮ್ಮ, ನಾನೇನು ವ್ರತ ಮಾಡ್ತಿದ್ದೀನ, ನೀನ್ ತಾನೇ ವ್ರತ ಮಾಡ್ತಿರೋದು, ನೀನೇ ತಿನ್ನು ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಶಾಂತಿ ಕಷ್ಟಪಟ್ಕೊಂಡು ವ್ರತ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.